ರಾಜಕೀಯವಾಗಿ ಅತ್ಯಂತ ಕೆಟ್ಟ ವಾತಾವರಣ ಆರಂಭ ಆಗಿದೆ. ಸಂವಿಧಾನವನ್ನ ಕಾಯಬೇಕಾದಂಥ, ಉಳಿಸಬೇಕಾದಂಥ, ರಕ್ಷಿಸಬೇಕಾದಂಥ ರಾಜ್ಯಪಾಲರೇ ಸಂವಿಧಾನವನ್ನ ತೇಜೋವಧೆ ಮಾಡುವಂಥದ್ದು, ಕಗ್ಗೊಲೆ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಾಜ್ಯಪಾಲರು ಬಿಜೆಪಿ ಆಡಳಿತದ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದ್ದಾರೆ. ಖಾಸಗಿ ದೂರಿನ ಮೇಲೆ ಪ್ರಾಸಿಕ್ಯೂಷನ್ ಅನ್ನ ಅನುಮತಿ ಕೊಟ್ಟಂತ ರಾಜ್ಯಪಾಲರು ನಿಜವಾಗ್ಲೂ ಇದು ತುಂಬಾ ನಾಚಿಕೆಗೇಡಿನ ಮತ್ತು ಅನೇಕ ಅನುಮಾನಗಳಿಗೆ ಎಡೆ ಮಾಡಿ ಕೊಟ್ಟಂತಹ ಸನ್ನಿವೇಶವನ್ನು ಕಾಣಬಹುದಾಗಿದೆ. ಏನು ಖಾಸಗಿ ದೂರಿನ ಮೇಲೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ರಾಜ್ಯಪಾಲರು ಕೊಡ್ತಾರೆ, ಇದು ರಾಜಕೀಯ ಪ್ರೇರಿತ ಮತ್ತು ಸಂವಿಧಾನ ವಿರೋಧಿ ಧೋರಣೆ ಅಂತ ಹೇಳಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಿ ಖಂಡಿಸ್ತಾ ಇದೆ. ದೇಶವನ್ನ ಅಭಿವೃದ್ಧಿಯೆಡೆಗೆ ಕೊಂಡೊಯ್ಯೋದು ಬಿಟ್ಟು ಬರೀ ದ್ವೇಷ ಮತ್ತು ಸೇಡಿನ ರಾಜಕಾರಣವನ್ನ ಮಾಡ್ತಾ ಇದೆ. ದೆಹಲಿ, ಜಾರ್ಖಂಡ್, ಕೇರಳ, ಪಶ್ಚಿಮ ಬಂಗಾಳ, ತಮಿಳುನಾಡು ಅನೇಕ ಕಡೆ ಬಿಜೆಪಿಯೇತರ ಸರ್ಕಾರಗಳಿರೋ ಕಡೆ ಏನು ತನ್ನ ಅಧಿಕಾರವನ್ನು ಬಳಸಿ ರಾಜ್ಯಪಾಲರ ಮೂಲಕ ಪರೋಕ್ಷ ಮತ್ತು ಪ್ರತ್ಯಕ್ಷವಾಗಿ ದಾಳಿ ಮಾಡುವಂಥದ್ದು, ಇದು ಪ್ರಜಾಪ್ರಭುತ್ವಕ್ಕೆ ಶೋಭೆ ತರೋದಿಲ್ಲ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಧೋರಣೆ ಮತ್ತು ಸಂವಿಧಾನದ ಕಗ್ಗೊಲೆ ಮಾಡುವಂತ ಕೆಲಸ ಅಂತೇಳಿ ಕೇಂದ್ರ ಸರ್ಕಾರದ ಈ ನಾಚಿಕೆಗೇಡಿನ ಕೆಲಸವನ್ನ ನಾವು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಖಂಡಿಸ್ತೇವೆ. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕೊಡದಂಗೆ ಇವರು ಇಡೀ ಬಹುದೊಡ್ಡ ಪ್ರಜಾಪ್ರಭುತ್ವದ ಮೇಲೆ ಈ ರೀತಿ ದಾಳಿ ಮಾಡೋದಿದೆಯಲ್ಲ ಕೇಂದ್ರ ಸರ್ಕಾರ, ಈಗಾಗಲೇ 100ಕ್ಕೂ ಹೆಚ್ಚು ಬಾರಿ ರಾಜ್ಯ ಸರ್ಕಾರಗಳನ್ನು ವಜಾ ಮಾಡುವಂತ ಕೆಲಸಗಳನ್ನು ಸ್ವತಂತ್ರ ನಂತರ ಮಾಡ್ಕೊಂಡ್ ಬಂದಿದೆ ಕೇಂದ್ರ ಸರ್ಕಾರ. ಆದರೆ ಈಗ ಸಿದ್ದರಾಮಯ್ಯನವ್ರ ಮೇಲೆ ವೈಯಕ್ತಿಕವಾಗಿ ಮತ್ತು ಸೇಡಿನ ರಾಜಕಾರಣ ಮಾಡೋದಿದೆಯಲ್ಲ, ಅದು ಯಾರು ಸಹಿಸಲ್ಲ. ನಾವು ಒಂದು ಪಕ್ಷ ಇರುವಂತವ್ರು, ನಾವು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು, ಸಂವಿಧಾನ ಉಳಿಬೇಕು ಅಂತ ಪ್ರಗತಿ ಪರವಾಗಿ ಯೋಚನೆ ಮಾಡುವಂತ ಜನ. ಸಿದ್ದರಾಮಯ್ಯನವರು ಅವ್ರು ಏನೇ ತಪ್ಪು ಮಾಡಿದ್ರು ರಾಜಕೀಯವಾಗಿ ವಿರೋಧ ಮಾಡಿ, ಕಲಾಪದಲ್ಲಿ ಪ್ರಶ್ನೆ ಮಾಡಿ, ಮಾಧ್ಯಮಗಳಿದೆ ಮೌಲ್ಯಾಧಾರಿತವಾಗಿ ಪ್ರಶ್ನೆ ಮಾಡಿ, ಅದು ಬಿಟ್ಟು ವಾಮ ಮಾರ್ಗದಿಂದ ಅಧಿಕಾರವನ್ನ ಕಬಳಿಸೋದಕ್ಕೆ ಮತ್ತು ಮತ್ತೊಬ್ಬರು ತೇಜೋವಧೆ ಮಾಡೋದಕ್ಕೆ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋದಿದೆಯಲ್ಲ, ಇದು ದೇಶಕ್ಕೆ ಮತ್ತು ರಾಜ್ಯಕ್ಕೆ ಒಳ್ಳೆಯದಲ್ಲ. ದೇಶವನ್ನ ಕಟ್ಟುವಂಥದ್ದು, ರಾಜ್ಯವನ್ನ ಕಟ್ಟುವಂತ ಕೆಲಸ ಆಡಳಿತ ಪಕ್ಷದ ಕರ್ತವ್ಯ ಕೂಡ ಹೌದು, ಮತ್ತೆ ವಿರೋಧ ಪಕ್ಷಗಳ ಕರ್ತವ್ಯನೂ ಕೂಡ ಹೌದು. ಈ ಭೂಮಾಲೀಕರುಗಳು ಗಣಿ ಮಾಡಿದಾಗ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಅನುಮತಿ ಲೋಕಾಯುಕ್ತನೇ ಕೇಳಿತ್ತು. ಎಚ್.ಡಿ. ಕುಮಾರಸ್ವಾಮಿ ಅವರ ಮೇಲೆ ಲೋಕಾಯುಕ್ತನೇ ಪ್ರಾಸಿಕ್ಯೂಷನ್ ಕೇಳಿತ್ತು. ಇನ್ನು ಅನೇಕರ ಮೇಲೆ ಕೇಳಿದ್ರು ಕೂಡ ಪ್ರಾಸಿಕ್ಯೂಷನ್ ಕೊಡ್ಲಿಲ್ಲ. ಒಂದು ಖಾಸಗಿ ದೂರಿನ ಮೇಲೆ ಪ್ರಾಸಿಕ್ಯೂಷನ್ ಕೊಡ್ತೀನಿ ಸುಮ್ಮನೆ ಸಾಧಾರಣವಾದ ಮಾತಾಯಿತು. ಅದು ಯಡಿಯೂರಪ್ಪನವರು ನೇರವಾಗಿ ಚೆಕ್ ತಗೊಂಡು ನೇರವಾಗಿ ಇನ್ವಾಲ್ವ್ ಆಗಿದ್ರು, ಡಿನೋಟಿಫೈ ಮಾಡಿದ್ರು, ನೇರವಾಗಿ ಮೇಲ್ನೋಟಕ್ಕಿತ್ತು, ಅವ್ರಿಗೆ ಅಪರಾಧಿ ಪ್ರಜ್ಞೆ ಇತ್ತು, ರಾಜೀನಾಮೆ ಕೊಟ್ಟರು. ಸಿದ್ದರಾಮಯ್ಯನವ್ರದ್ದು ಬಿಜೆಪಿಯವರೇನೆ ಮೂಡಾದ್ ಮಾಡಿರೋದು. ಸಿದ್ದರಾಮಯ್ಯನು ಅವನ ಆಡಳಿತಕ್ಕೆ ಸಿದ್ದರಾಮಯ್ಯನವರು ಅವ್ರ ಆಡಳಿತಕ್ಕೆ ಸೈನ್ ಮಾಡಿ ಕೊಟ್ಟಿಲ್ಲ.
ನೀವು ಯಾವುದೋ ಹಳೆಯ ಕಸಿನಾಗೆ ಹೋಗ್ಬಿಟ್ಟು ಪೇಪರ್ ಹುಡುಕ್ಬಿಟ್ಟು ಅವ್ರ ಮೇಲೆ ಖಾಸಗಿ ದೂರ ಹಾಕ್ಸ್ಬಿಟ್ಟು ಪ್ರಾಸಿಕ್ಯೂಷನ್ ಕೊಡಿಸ್ತೀರಿ ಅಂದರೆ ನ್ಯಾಯ ಅನ್ಯಾಯಗಳ ಪರಾಮರ್ಶೆ ಮಾಡೋದು ಬೇಡವಾ? ಇಲ್ಲಿ ರಾಜ್ಯದಾಗಿರುವಂಥ ಜನ, ದೇಶದಾಗಿರುವಂಥ ಜನ ಅತ್ಯಂತ ಬುದ್ಧಿವಂತರಿದ್ದಾರೆ, ಸಂವಿಧಾನದ ಕಾನೂನನ್ನ ಅತ್ಯಂತ ಪರಿಣಿತವಾಗಿ ಅಧ್ಯಯನ ಮಾಡಿದ್ದಾರೆ, ಮತ್ತೆ ಮಾನವೀಯ ಜನ ಇದ್ದಾರೆ. ಅವರು ಮನಸ್ಕೊಂಡು ನೋಯ್ತದೆ ಈ ರೀತಿ ಮಾಡಬಾರ್ದು. ಶ್ರೀ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರ ಮೇಲೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿರೋವಂಥದ್ದು ಇದು ಸಂವಿಧಾನದ ಕಗ್ಗೋಲೆ, ಪ್ರಜಾಪ್ರಭುತ್ವದ ವಿರೋಧಿ ಧೋರಣೆ ಅಂತೇಳಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದೇವೆ. ಖಾಸಗಿ ದೂರಿನ ಮೇಲೆ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಕೊಟ್ಟಿರೋ ಅಂಥದ್ದು ಇದು ರಾಜಕೀಯ ಪ್ರೇರಿತ ಮತ್ತು ರಾಜಕೀಯ ಸಂಚು. ನೇರವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ನೇರವಾಗಿ ಬರೆಸಿ ಕೊಟ್ಟಿರೋ ಅಂತಹ ಇದು ಷಡ್ಯಂತ್ರ, ಇದು ರಾಜ್ಯಕ್ಕೆ ಮಾಡಿದಂತಹ ದ್ರೋಹ, ಇಡೀ ಪ್ರಜಾಪ್ರಭುತ್ವಕ್ಕೆ ಮತ್ತು ಸಂವಿಧಾನಕ್ಕೆ ಮಾಡಿದಂತಹ ಅಪಮಾನ ಅಂತ ಹೇಳಿ ನಾವು ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದೇವೆ. ಏನು BJPಯೇತರ ಸರ್ಕಾರಗಳಿದ್ದಾವೆ, ದೆಹಲಿ, ಜಾರ್ಖಂಡು, ಕೇರಳ, ಪಶ್ಚಿಮ ಬಂಗಾಳ, ತಮಿಳುನಾಡುಗಳಲ್ಲಿ ಇದೇ ರೀತಿಯ ದಾಳಿ ದೌರ್ಜನ್ಯಗಳನ್ನು ಸರ್ಕಾರಗಳ ಮೇಲೆ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದು ಸರ್ವಾಧಿಕಾರಿ ಧೋರಣೆ. ಈ ಸರ್ವಾಧಿಕಾರಿ ಧೋರಣೆಯನ್ನು ಬಿಟ್ಟು ನರೇಂದ್ರ ಮೋದಿಜಿರವರ ಸರ್ಕಾರ ಜನರ ಅಭಿವೃದ್ಧಿಯ ಕಡೆ, ದೇಶದ ರಕ್ಷಣೆಯ ಕಡೆ ನೋಡಬೇಕು, ಸಂವಿಧಾನವನ್ನು ರಕ್ಷಣೆ ಮಾಡೋ ಕಡೆ ನೋಡಬೇಕು ಅಂತ ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ರಾಜ್ಯದಲ್ಲಿ ತೀವ್ರವಾಗಿ ಮಳೆ ಬಿದ್ದಿದೆ, ಅನೇಕ ಜನರುಗಳು ಜೀವಹಾನಿಯಾಗಿದೆ. ರೈತರಿಗೆ ಬೆಳೆಗೆ ರಸಗೊಬ್ಬರ ಕೊಡೋವಂಥದ್ದು, ಬಿತ್ತನೆ ಬೀಜ ಕೊಡೋ ಅಂಥ ಕಡೆ ಸರ್ಕಾರಗಳು ನೋಡಬೇಕಾಗಿದೆ, ವಿರೋಧ ಪಕ್ಷಗಳು ಗಮನಿಸಬೇಕಾಗಿದೆ. ಜನರ ರಕ್ಷಣೆ, ಜೀವ ರಕ್ಷಣೆ, ರೈತರು, ಅಸಹಾಯಕರು, ಕೂಲಿ ಕಾರ್ಮಿಕರು, ಮಹಿಳೆಯರ ಸಬಲೀಕರಣ ಮಾಡುವಂಥ ಕೆಲಸವನ್ನು ರಾಜ್ಯ ಕೇಂದ್ರ ಸರ್ಕಾರ ಮಾಡೋದು ಬಿಟ್ಟು ಒಬ್ಬರೊಬ್ಬರ ಮೇಲೆ ಕೆಸರುಗಳನ್ನು ಎರಚಿಕೊಂಡು ಬಟ್ಟೆ ಬಿಚ್ಕೊಂಡು ಬೀದಿಲಿ ನಿಂತಿದ್ದಾರೆ. ನೀವು ಭ್ರಷ್ಟಾಚಾರ ಮಾಡಿದಿರಿ ಅಂತ ಬಾಯಿ ಬಂದಂಗೆ ಮಾತಾಡ್ಕೊಂಡು ಓಡಾಡೋದೇನಿದೆಯಲ್ಲ, ಇದು ಇಡೀ ನಿಮ್ಮ ಜನಾದೇಶ ಕೊಟ್ಟಿದ್ದಾರಲ್ಲ, ಜನರಿಗೆ ಮಾಡುವಂಥ ಅಪಮಾನ ಮತ್ತು ರಾಜ್ಯ ದೇಶಕ್ಕೆ ಮಾಡುವಂಥ ಅಪಮಾನ. ಇದನ್ನು ಮುಂದಿನ ದಿನಗಳಲ್ಲಿ ಮುಂದುವರಿಸಿದರೆ ಜನಗಳೇ ನಿಮಗೆ ಬುದ್ಧಿ ಕಲಿಸ್ತಾರೆ ಅನ್ನೋ ಮಾತನ್ನು RPI ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ ಇದು ಕ್ಷುಲ್ಲಕ ಮತ್ತು ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ. ಈ ಭ್ರಷ್ಟಾಚಾರ ಅಂಥೇಳಿ ಖಾಸಗಿ ದೂರಿನ ಮೇಲೆ ನೀವು ಇದನ್ನೇ ವೈಭವೀಕರಿಸಿ ನೀವು ಇಡೀ ರಾಜ್ಯದ ಮೇಲೆ, ಪಕ್ಷಗಳ ಮೇಲೆ ಮತ್ತು ಯಾರು ಅಪರಾಧ ಮಾಡಿದ್ರೆ ಅಪರಾಧಿಗಳು ಮಾಡೋದಿದೆಯಲ್ಲ, ಇದು ಸರಿಯಲ್ಲ. ಮತ್ತು ಸಿದ್ದರಾಮಯ್ಯರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋ ಅಂಥ ಅವಕಾಶ ಇಲ್ಲ ಅಂತ ಈ ಮೂಲಕ ನಾವು ಹೇಳೋಕ್ಕೆ ಇಚ್ಛೆಪಡ್ತೀವಿ.